ಕರ್ನಾಟಕ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ಭರ್ಜರಿ ಗಿಫ್ಟ್ ಅನ್ನು ಕೊಡಲಾಗಿದೆ. ಹುಟ್ಟುಹಬ್ಬ ಹಾಗೆ ವಿವಾಹ ವಾರ್ಷಿಕೋತ್ಸವಕ್ಕೆ ಸಾಂದರ್ಭಿಕ ರಜೆಯನ್ನ ನೀಡಲಾಗ್ತಾ ಇದೆ. ಇನ್ಮೇಲೆ ಸಾಂದರ್ಭಿಕ ರಜೆ ನೀಡುವಂತೆ ಡಿಜಿ ಮತ್ತು ಐಜಿಪಿ ಡಾಕ್ಟರ್ ಸಲೀಂ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಯಾಕಂದ್ರೆ ಪೊಲೀಸರು ಸಾಕಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಸಾಕಷ್ಟು ತ್ಯಾಗಗಳನ್ನು ಮಾಡ್ತಿರ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ವೈಯಕ್ತಿಕ ಜೀವನ ಇರುತ್ತಲ್ವಾ, ಅದನ್ನು ಕೂಡ ತ್ಯಾಗ ಮಾಡಿ ಬಂದಿರ್ತಾರೆ. ಬಟ್ ಈಗ ಇದೆಲ್ಲವನ್ನು ನೋಡಿ ಈ ರಜೆಯನ್ನು ಮಂಜೂರು ಮಾಡಲಾಗ್ತಾ ಇದೆ. ಸಾಂದರ್ಭಿಕ ರಜೆ ನೀಡುವಂತೆ ಡಿಜಿ ಮತ್ತು ಐಜಿಪಿ ಅವರು ಡಾಕ್ಟರ್ ಸಲೀಂ ಆದೇಶವನ್ನು ಮಾಡಿದ್ದಾರೆ. ವಿವಾಹ ವಾರ್ಷಿಕೋತ್ಸವ, ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಾ, ರಜೆ ಸಿಗುತ್ತೆ ನಿಮಗೆ. ಬರ್ತ್ಡೇ ಇತ್ತಾ, ಅದಕ್ಕೂ ಕೂಡ ರಜೆ ಇರುತ್ತೆ. ಬೇರೆ ಬೇರೆ ಕಾರಣಗಳಿಗೋಸ್ಕರ ರಜೆ ಇದ್ದಾವೆ ಪೊಲೀಸ್ ಇಲಾಖೆಯಲ್ಲೂ ಕೂಡ. ಆದರೆ ಸಾಕಷ್ಟು ರೀತಿಯಾದಂಥ ಒತ್ತಾಯಗಳು ಕೂಡ ಬಂದಿದ್ವು. ಮತ್ತು ಅವರ ಖಾಸಗಿ ಬದುಕು ಅಥವಾ ಅವರ ವೈಯಕ್ತಿಕ ಜೀವನ ಅಂತ ಬಂದಾಗ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ ಫ್ಯಾಮಿಲಿ ಜೊತೆಗೆ. ಈಗ ಬೇರೆ ಬೇರೆ ಇಲಾಖೆಗಳದ್ದು ಬೇರೆ ಬೇರೆ ಕಥೆ ಆಗಿರುತ್ತೆ. ಆದರೆ ಪೊಲೀಸ್ ಅಂತ ಬಂದಾಗ 24/7 ಅವರು ಆ್ಯಕ್ಟಿವ್ ಆಗಿರಲೇಬೇಕಾಗತ್ತೆ. ನೈಟ್ 12 ಗಂಟೆಗೆ ಫೋನ್ ಬಂದರು, ರಾತ್ರಿ 1 ಗಂಟೆಗೆ ಬಂದರು, ಎದ್ದು ಓಡಲೇಬೇಕವರು. ಆ ಒತ್ತಡದ ಕೆಲಸ, ಅದರ ಮಧ್ಯೆನೇ ಈಗ ಡಾಕ್ಟರ್ ಸಲೀಂ ಅವರು ಈ ಮಹತ್ವವಾದಂಥ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಪೊಲೀಸರು ಕೂಡ, ಕರ್ನಾಟಕ ಪೊಲೀಸರು ಇದನ್ನು ಮುಕ್ತವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಯಾರೂ ಕೂಡ ವೈಯಕ್ತಿಕವಾಗಿ ಇಂತಹ ಬೇಡಿಕೆಗಳನ್ನು ಸಾರ್ವಜನಿಕವಾಗಿ ಮುಂದೆ ಇಡೋದಿಲ್ಲ ಅವರು. ಯಾಕೆಂದರೆ ಅವ್ರಿಗೂ ಕೂಡ ಕೆಲವೊಂದಿಷ್ಟು ನೀತಿ ನಿಯಮಗಳಿರ್ತವೆ. ಬಟ್ ಒಳಗೆ ಚರ್ಚೆಗಳಾಗ್ತಾ ಇತ್ತು, ನಮಗೂ ಯಾಕೆ ಈ ಥರದ ರಜೆ ಕೊಡಬಾರ್ದು ಅಂಥೇಳಿ. ಈಗ ಅವರ ಮನವಿಗೆ ಸ್ಪಂದಿಸಿ ಈ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ.